ಇತ್ತೀಚೆಗೆ ಈ ವಿಡಿಯೋನ ನೋಡಿರ್ಬೋದು, ತುಂಬಾ ವೈರಲ್ ಆಗಿರೋವಂಥದ್ದು. ಈ ವ್ಯಕ್ತಿ ತನ್ನ ಕರಳನ್ನು ತಾನೇ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಸೊ ಈ ಘಟನೆ ನಡೆದಿರೋದು ಆಂಧ್ರ ಪ್ರದೇಶದ ಕಡಪದಲ್ಲಿ. ಒಂದು ದೊಡ್ಡ ಜಾತ್ರೆ ನಡೀತಾ ಇರುತ್ತೆ. ಜಾತ್ರೆ ಮುಗಿದ್ಮೇಲೆ ಪಟಾಕಿಗಳನ್ನ ಹಚ್ತಾ ಇರ್ತಾರೆ. ಈ ಪಟಾಕಿಗಳಲ್ಲಿ ಸ್ಕೈ ಶಾಟನ್ನು ಹಚ್ತಾರೆ. ಸ್ಕೈ ಶಾಟ್ ಅಂದರೆ ಈ ಪಟಾಕಿಗಳಲ್ಲಿ ರಾಕೆಟ್ ಅಂತ ಬರುತ್ತೆ. ಈ ರಾಕೆಟನ್ನು ಹಚ್ಚಿದಾಗ ಒಂದು ರಾಕೆಟು ಡೈರೆಕ್ಟಾಗಿ ಬಂದು ಇವರ ಹೊಟ್ಟೆ ಹತ್ರನೇ ಬರ್ಸ್ಟ್ ಆಗುತ್ತೆ. ಆಗ ಇವರ ಹೊಟ್ಟೆ ಪೀಸ್ ಪೀಸ್ ಆಗಿ ಒಳಗಡೆಯಿಂದ ಕರಳು ಆಚೆ ಬಂದಿರುತ್ತೆ. ಆ ದೃಶ್ಯನ ನೀವು ನೋಡ್ತಾ ಇರೋದು ಇವಾಗ. ಸೊ ಇದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ. ಇವ್ರನ್ನ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಸುಮಾರು ಹೊತ್ತು ಟ್ರೀಟ್ಮೆಂಟ್ ಮಾಡಿದ ಮೇಲೂ ಕೂಡ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ. ಬಟ್ ಇಲ್ಲಿ ಒಂದು ಬೇಜಾರದ ಸಂಗತಿ ಏನು ಅಂತಂದರೆ, ಇವರಿಗೆ ಮದುವೆ ಆಗಿ 16 ವರ್ಷ ಆದಮೇಲೆ ಇವರಿಗೆ ಮಗ ಹುಟ್ಟಿರ್ತಾನೆ. ಈಗ ಆ ಮಗುವಿಗೆ ಅಪ್ಪ ಅಂತ ಕರೆಯೋಕ್ಕೆ ತಂದೆ ಇಲ್ಲ. ಇಲ್ಲಿ ನೀವು ಈಗ ಸದ್ಯಕ್ಕೆ ಈ ವ್ಯಕ್ತಿಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಮುಂಬರೋ ದಿನಗಳಲ್ಲಿ ಫೈರ್ ಕ್ರ್ಯಾಕರ್ಸ್ನ ಅಥವಾ ಪಟಾಕಿಗಳನ್ನು ಹಚ್ಚೋದನ್ನು ಕಮ್ಮಿ ಮಾಡಿ, ಒಂದು ವೇಳೆ ಹಚ್ಚಲೇಬೇಕು ಅಂತಿದ್ರೆ ಯಾರೂ ಇಲ್ಲದೆ ಇರೋವಂಥ ಸ್ಥಳಕ್ಕೆ ಹೋಗಿ ಪಟಾಕಿಗಳನ್ನು ಹಚ್ಚಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.